ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇವತ್ತು ಏಷ್ಯಾ ಕಪ್ ಟೂರ್ನಿಮೆಂಟ್ ನಡೀತಾ ಇದೆ. ಮುಖಾಮುಖಿ ಆಗ್ತಾ ಇದ್ದಾವೆ ಎರಡೂ ತಂಡಗಳು. ಇದರ ಬಹಿಷ್ಕಾರಕ್ಕೆ ಈಗ ಕೂಗು ಹೆಚ್ಚಾಗ್ತಾ ಇದೆ. ನಾವು ಪಹಲ್ಗಾಮ ದಾಳಿಯನ್ನ ಮರ್ತಿಲ್ಲ, ಪಾಖಂಡಿ ಪಾಕ್ ಜೊತೆಗೆ ಪಂದ್ಯ ಆಡೋದು ಬೇಡ ಅಂಥೇಳಿ ಕ್ರಿಕೆಟ್ ಪ್ರಿಯರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೆಲವೊಬ್ಬರಿಂದ ಭಾರತ ಪಾಕಿಸ್ತಾನ ಪಂದ್ಯ ನಡೆಯಲಿ ಎಂಬಂತಹ ಆಶಯ ಕೂಡ ವ್ಯಕ್ತವಾಗ್ತಾ ಇದೆ. ಭಾರತ ಪಾಕಿಸ್ತಾನದ ಈ ಕ್ರಿಕೆಟ್ ಪಂದ್ಯಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಪಾಖಂಡಿ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡೋದು ಬೇಡ ಅನ್ನುವಂತಹ ಕೂಗು ಕೂಡ ಜೋರಾಗ್ತಾ ಇದೆ. ಕೆಲವೊಬ್ಬರು ಆಡಿದ್ರೆ ತಪ್ಪೇನು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ಕ್ರೀಡಾ ಸಚಿವರು ಕೂಡ ನಿನ್ನೆ ಇದಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಭಾರತ ಪಾಕ್ ಪಂದ್ಯ ಯಾಕೆ ಬಹಿಷ್ಕರಿಸಬೇಕು? ಪಹಲ್ಗಾಮ್ ಹತ್ಯಾಕಾಂಡದ ಕಾರಣಕರ್ತ ದೇಶದ ಜೊತೆಗೆ ಕ್ರಿಕೆಟ್ ಬೇಡ. ಆಪರೇಷನ್ ಸಿಂಧೂರ ಮೂಲಕ ನಾವು ಅವರಿಗೆ ಬುದ್ಧಿ ಕಲಿಸುವಂತಹ ಕೆಲಸವನ್ನು ಮಾಡಿದ್ವಿ. ಅವರಿಗೆ ಎಲ್ಲಿ ಬುದ್ಧಿಯನ್ನು ಕಲಿಸೋದಕ್ಕೆ ಅವಕಾಶ ಸಿಗುತ್ತೋ ಎಲ್ಲ ಕಡೆಗಳಲ್ಲೂ ಕೂಡ ಪಾಠ ಕಲಿಸಬೇಕು ಅಂತ ಹೇಳಿ ಭಾರತ ಸರ್ಕಾರ ನಿರ್ಧರಿಸಿದೆ. ಇದು ಭಾರತೀಯರ ಭಾವನೆಗಳಿಗೆ ಧಕ್ಕೆ ತಂದಂತೆ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ ನಂಟಿಗೆ ಭಾರತ ಎಳ್ಳು ನೀರು ಬಿಟ್ಟಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಪಾಕಿಸ್ತಾನದ ನಂಟಸ್ತಿಕೆಗೆ ಎಳ್ಳು ನೀರು ಬಿಡುವಂತಹ ಕೆಲಸ ಆಗಿದೆ. ಹಾಗಿದ್ರೂ ಕೂಡ ಉಭಯ ದೇಶಗಳ ನಡುವೆ ಕ್ರಿಕೆಟ್ ನಡಿಬೇಕೆ? ಅದರ ಅವಶ್ಯಕತೆ ಇತ್ತ? ಪಾಕಿಸ್ತಾನದ ಜೊತೆ ನಾವು ಕ್ರಿಕೆಟ್ ಆಡಬೇಕು ಅನ್ನೋದಾದರೆ ಏಷ್ಯಾ ಟೂರ್ನಿಯಲ್ಲಿ ಭಾಗವಹಿಸೋದೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಭಾರತ ಬರಬೇಕಿತ್ತು ಅನ್ನುವಂತಹ ಮಾತುಗಳು. ಭಾರತದ ವಿರುದ್ಧ ನಿರಂತರವಾಗಿ ಕತ್ತಿ ಮಸಿಯುವಂತಹ ಪಾಖಂಡಿ ಪಾಕ್ನ ಜೊತೆಗೆ ಕ್ರಿಕೆಟ್ನ ಸ್ನೇಹದ ಅವಶ್ಯಕತೆ ನಮಗೆ ಯಾಕೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪಾಕ್ ವಿರುದ್ಧ ಭಾರತ ಏಷ್ಯಾ ಕಪ್ನಲ್ಲಿ ಆಡದಿದ್ರೆ ಕಳೆದುಕೊಳ್ಳೋದಾದ್ರೂ ಏನು? ಒಂದು ವರ್ಷ ಏಷ್ಯಾ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಲ್ಲ ಅಷ್ಟೇ. ಬಟ್ ದೇಶದ ವಿಚಾರ ಬಂದಾಗ, ದೇಶದ ಜನರ ಭಾವನೆಯ ವಿಚಾರ ಬಂದಾಗ BCCI ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಈಗ BCCI ನಿರ್ಧಾರದ ವಿರುದ್ಧವೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಮ್ಯಾಚನ್ನು ಬಹಿಷ್ಕರಿಸಬೇಕು ಅನ್ನುವಂತಹ ಕೂಗುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಕ್ರಿಕೆಟ್ ಮೂಲಕ ಶಾಂತಿ ಸೌಹಾರ್ದವನ್ನು ಹರಡಬಹುದು ಎಂಬಂತಹ ಅಭಿಪ್ರಾಯ. ಪದೇ ಪದೇ ಭಾರತದ ವಿರುದ್ಧ ಮಸಲತ್ತನ್ನು ಮಾಡ್ತಾ ಇರೋರ ವಿರುದ್ಧ ಯಾವ ಸೌಹಾರ್ದ, ಯಾವ ಸ್ನೇಹ ಅಂಥೇಳಿ. ಭಾರತ ಪಾಕ್ ನಡುವೆ ದ್ವಿಪಕ್ಷೀಯ ಸರಣಿಯನ್ನು ನಿಷೇಧಿಸಿ ದಶಕಗಳೇ ಕಳೆದಿದೆ. ಲಾಸ್ಟ್ 2013ರಲ್ಲಿ ಆಡಿದ್ದಷ್ಟೇನೆ ದ್ವಿಪಕ್ಷೀಯ ಮ್ಯಾಚ್ಗಳು. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ICC ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿ ಆಗ್ತಾ ಇದ್ದಾವೆ ಭಾರತ ಮತ್ತು ಪಾಕಿಸ್ತಾನ. ಅದನ್ನೂ ಬೇಡ ಅಂತ ಹೇಳ್ತಾ ಇರುವಂತಹದ್ದು ಈಗ ಅಭಿಮಾನಿಗಳು. ಕ್ರಿಕೆಟ್ ಕೂಡ ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಕೂಟದಲ್ಲಿ ಸೇರ್ಪಡೆಗೊಳ್ಳಲಿದೆ. ಬಹುದೇಶಗಳ ಟೂರ್ನಿಗಳಲ್ಲಿ ತಂಡವನ್ನು ನಿರ್ಬಂಧಿಸಲಾಗದು ಎಂಬಂತಹ ಅಭಿಪ್ರಾಯವನ್ನು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವ್ಯಾಪಕ ವಿರೋಧದ ನಡುವೆಯೂ ಕೂಡ ಈ ಮ್ಯಾಚನ್ನು ಬಹಿಷ್ಕರಿಸಬೇಕು ಅನ್ನುವಂತಹ ಕೂಗಿನ ನಡುವೆಯೂ ಕೂಡ ಇವತ್ತು ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇರುವಂಥದ್ದು. ಲೈಕ್ ಫಾರ್ ಸಪೋರ್ಟಿಂಗ್ ಇಂಡಿಯಾ ಬೈಕೌಟ್ ಮಾಡ್ತೀನಿ ಮ್ಯಾಮ್. ಯಾಕಂದರೆ ವಿ ನೀಡ್ ಟು ಸಪೋರ್ಟ್ ಇಂಡಿಯಾ, ದಟ್ಸ್ ವೈ ಮ್ಯಾಮ್. ಆಡಬಾರ್ದು ಮ್ಯಾಮ್. ಆ್ಯಕ್ಚುಲಿ ಬೈಕೌಟ್ ಮಾಡಬೇಕು. ಯಾಕಂದರೆ ಅವರು ಅದು ಏನು ಇನ್ಸಿಡೆಂಟ್ ಆಗುತ್ತಲ್ಲ, ಒನ್ ವೇ ಇಲ್ಲೇ ಬಂದು ಧರ್ಮ ಕೇಳಿ ಕೊಲ್ತಾರೆ. ಅವ್ರಿಗೆ ಹ್ಯುಮ್ಯಾನಿಟಿ ಅಂತೂ ಇಲ್ಲ. ಕ್ರಿಕೆಟನ್ನು ನೋಡೋದು ನಾವು ಒಂದು ಎಂಟರ್ಟೈನ್ಮೆಂಟ್ ಸಲುವಾಗಿ, ಬಟ್ ಆ ಕಂಟ್ರಿಗೆ ಎಂಟರ್ಟೈನ್ಮೆಂಟು ಅಂದರೆ ನಾನಂತೂ ನೋಡೋಲ್ಲ ಮ್ಯಾಮ್. ಬೈಕೌಟ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಮತ್ತೆ ನಾವು ಅದೇ ದೇಶದ ಮೇಲೆ ಮತ್ತೆ ಕ್ರಿಕೆಟ್ ಏನಕ್ಕೆ? ಇವಾಗ ಇವರು ನಮ್ಮ BCC ಅವ್ರಿಗೂ ಒಂಥರ ಮಾನ ಮರ್ಯಾದಿಲ್ಲ, ಇವ್ರಿಗೂ ಇಂಡಿಯನ್ ಕ್ರಿಕೆಟ್ ಟೀಮ್ಗೂ ಇದು ಇಲ್ಲ. ಅವ್ರು ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರ ಜೊತೆನೇ ಕ್ರಿಕೆಟ್ ಏನಕ್ಕೆ ಆಡಬೇಕು? ಮಿಲ್ಟ್ರಿ ಮತ್ತು ಪಬ್ಲಿಕ್ ಅವ್ರಿಗಾದ್ರೂ ಮರ್ಯಾದೆ ಕೊಟ್ಬಿಟ್ಟು ನಾವು ಆಡೋಕ್ಕೆ ಹೋಗ್ಬಾರ್ದು, ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಅಟ್ಲೀಸ್ಟ್ ನಾವು ಆಡಿದ್ರೆ ಮತ್ತು ಪಾಕಿಸ್ತಾನ ಅವ್ರ ವ್ಯೂವರ್ಶಿಪ್ಪು ಮತ್ತು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಬಂದು ಮತ್ತೆ ಅವ್ರಿಗೆ ದುಡ್ಡು ಬರುತ್ತೆ ಪಾಕಿಸ್ತಾನ ಅವ್ರಿಗೆ. ಮತ್ತು ಅದೇ ದುಡ್ಡಿಂದ ನಮ್ಮ ಮೇಲೆ ಮತ್ತೆ ಯುದ್ಧಕ್ಕೆ ಬರ್ತಾರೆ. ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ಹೋಗ್ತಿರುತ್ತೆ. ಯಾಕಂತಂದರೆ ನಮ್ಮ ಇಂಡಿಯನ್ ಸಿಟಿಸನ್ಸಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿರೋಂಥ ಕಂಟ್ರಿ ಜೊತೆಗೆ ನಾವೀಗ ಮ್ಯಾಚ್ ಆಡ್ತೇವೆ ಅಂತಂದರೆ ದಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ಮೀ. ದಟ್ ಈಸ್ ನಾಟ್ ಅ ಗುಡ್ ಮೂವ್ ಫ್ರಮ್ BCCI. ಯಾಕಂತಂದರೆ ಅಂಥ ಕಂಟ್ರಿ ಜೊತೆ ನಾವು ಮ್ಯಾಚ್ ಅಲ್ಲ, ಯಾವುದೇ ರೀತಿಯಾದಂಥ ಒಪ್ಪಂದ ಅಲ್ಲ. ನಾನು ತುಂಬ ದೊಡ್ಡ ಕ್ರಿಕೆಟ್ ಫ್ಯಾನೇ, ಬಟ್ ಪರ್ಸ್ನಲ್ಲಾಗಿ ನನಗೆ ಮ್ಯಾಚ್ ಬಗ್ಗೆ ಏನು ಅಂತ ಆಡ್ಬಿಟ್ರೆ ಚೆನ್ನಾಗಿರೋದಾಗ. ಯಾಕಂದರೆ ನಾಳೆ ಮೇನ್ ಮ್ಯಾಚ್ ಇದೆ ಅಲ್ವಾ, ಆಡಲೇಬೇಕಾಗಿದೆ ಕಂಪಲ್ಸರಿ. ಯಾಕೆ ಅವಾಗಿಂದ ಅಷ್ಟೇ ಸ್ಟಾಪ್ ಮಾಡ್ಬೋದು. ಇವಾಗಿಂದಂತ ಕ್ರಿಕೆಟ್ ಕಾಮನ್, ಎಲ್ಲರೂ ನೋಡಲೇಬೇಕು. ಇವಾಗ ಆಡಿಲ್ಲ ಅಂದರೂ ಏನೇ ಸ್ವಲ್ಪ ರಿಸ್ಕ್ ಆಗೇ ಆಗುತ್ತೆ ಅವ್ರಿಗಲ್ವಾ. ಹಂಗಾಗಿ ಆಡಲಿ ಬಿಡೋದು ಒಳ್ಳೇದಾಗಲಿ ಅವ್ರಿಗೆ ಮ್ಯಾನೇಜ್ಮೆಂಟ್ BCCI ಅಂತ ಅವ್ರ ಕಡೆ ಏನೇನು ಹೇಳ್ಬೋದು, ಈ ಥರ ಆಡ್ಬೋದೋ ಬೇಡ. ಬಟ್ ನಮ್ದಂತ ಇಷ್ಟ ಹೇಳೋದು ನಾವು ನೋಡ್ತೀವಾಗ ನಮ್ಮ ಫೇವ್ರೇಟ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್. ಬೈಕೌಟ್ ಮಾಡಲ್ಲ, ನೋಡ್ತೀವಿ.
ನೋಡ್ತೀವಿ ಏನ್ ಇರಬೇಕು. ಹೇಳ್ತೀರಾ ಯುದ್ಧ ಆದ್ಮೇಲೆ ಇಟ್ಸ್ ಗುಡ್ ಆಗಬೇಕು, ಒಳ್ಳೆಯದು. ಯುದ್ಧ ಅದು ಬೇರೆ, ಕ್ರಿಕೆಟೇ ಬೇರೆ. ಅದು ನೋಡ್ತೀರಾ ಹಾಂ